ಆಗಿದ್ದಾರೆ. ಉರ್ದು ಭಾಷೆ ದೇಶದ ಪ್ರಪ್ರಥಮ ರಾಷ್ಟ್ರೀಯ ಭಾಷೆ ಆಗಿತ್ತು. ಈ ಭಾಷೆಯನ್ನು ಕಂಡುಹಿಡಿದವರು ನಾವು ಮಾತ್ರ ಅಲ್ಲ, ಈ ರಾಷ್ಟ್ರೀಯ ಭಾಷೆಗೆ ಜಗತ್ತಿನಲ್ಲಿರುವಂತಹ ಎಲ್ಲ ಗ್ರಂಥಗಳನ್ನು ಅನುವಾದಿಸಿದವರು ನಾವು. ಆಗ ಜಗತ್ತಿಗೆ ಗೊತ್ತಾಯಿತು ಅಲೆಕ್ಸಾಂಡರ್ ದಿ ಗ್ರೇಟ್ ಎಂದು ಹೇಳುವಂತಹ ಆ ಗ್ರೀಕ್ ರಾಜ ಈ ದೇಶಕ್ಕೆ ಬಂದಿದ್ದ. ಆ ರಾಜರ ಬಳಿಕದ ಇತಿಹಾಸವನ್ನು ತೆರೆದು ನೋಡಿದರೆ ಭಾರತಕ್ಕೂ ಹೊರ ಜಗತ್ತಿಗೂ ಯಾವುದೇ ಸಂಬಂಧ ಇರಲಿಲ್ಲ. ಮತ್ತೆ ಯಾವಾಗ ಸಂಬಂಧ ಆಯಿತು? ಮುಸಲ್ಮಾನರು ಈ ದೇಶಕ್ಕೆ ಬಂದಾಗ. ಮುಸಲ್ಮಾನರು ಈ ದೇಶಕ್ಕೆ ಬರುವ ಮೊದಲು ಈ ದೇಶಕ್ಕೂ ಹೊರ ಜಗತ್ತಿಗೂ ಸಂಪರ್ಕವೇ ಇರಲಿಲ್ಲ. ಜಗತ್ತಿಗೆ ಸಂಪರ್ಕವನ್ನು ಕಲ್ಪಿಸಿದವರು ನಾವು. ಈ ದೇಶಕ್ಕೆ ಉತ್ಕೃಷ್ಟವಾದಂತಹ ಭಾಷೆಯನ್ನು ಕೊಟ್ಟವರು ನಾವು. ರಾಮಾಯಣದಲ್ಲಿ ಏನಿದೆ, ಮಹಾಭಾರತದಲ್ಲಿ ಏನಿದೆ ಅಥವಾ ಉಪನಿಷತ್ತಲ್ಲಿ ಏನಿದೆ ಎಂದು ಈ ದೇಶದ ಬಹುಸಂಖ್ಯಾತರಿಗೆ ತಿಳಿದೇ ಇರಲಿಲ್ಲ. ಕೇವಲ ಬೆರಳೆಣಿಕೆಯ ಸಂಸ್ಕೃತಿ ಬರುವಂತಹ ಜನರಿಗೆ ಮಾತ್ರ ತಿಳಿದಿತ್ತು. ರಾಮಾಯಣವನ್ನು ಮತ್ತು ಮಹಾಭಾರತವನ್ನು ಈ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಉರ್ದು ಭಾಷೆಗೆ ಅನುವಾದ ಮಾಡಿದವರು ಜಹಾಂಗೀರ್, ಮೊಘಲ್ ಸಂತತಿಯಾಗಿದ್ರು ಅವರು. ಈ ದೇಶದಲ್ಲಿರುವಂತಹ ರಹದಾರಿಗಳು, ಈ ದೇಶದಲ್ಲಿರುವಂತಹ ಯೂನಿವರ್ಸಿಟಿಗಳು, ಇದೆಲ್ಲ ಮುಸಲ್ಮಾನ್ ನಿರ್ಮಾಣ ಮಾಡಿದ್ರು. ಅಷ್ಟು ಮಾತ್ರವಲ್ಲ, ನೆಹರು ಹೇಳ್ತಾರೆ, ಈ ದೇಶಕ್ಕೆ ಮುಸಲ್ಮಾನರು ಬರುವ ಮುಂಚೆ ಕಟ್ಟಡ ಯಾವ ರೀತಿ ಕಟ್ಟಬೇಕು ಎಂಬುದರ ಕೂಡ ಅಷ್ಟರ ತನಕ ಜ್ಞಾನ ಇಲ್ಲದಂತಹ ಭಾರತೀಯರಿಗೆ ಕಟ್ಟಡದ ನಿರ್ಮಾಣದಲ್ಲಿ ಉತ್ಕೃಷ್ಟ ಶೈಲಿಯನ್ನು ಕಲಿಸಿಕೊಟ್ಟವರು ಮುಸಲ್ಮಾನರು. ತಾಜ್ ಮಹಲ್ ಅಂತ ಕಟ್ಟಡವನ್ನು ಈ ಜಗತ್ತು ಎಂದೂ ಕಂಡಿರಲಿಲ್ಲ, ಈ ದೇಶ ನೋಡಿ ಇರಲಿಲ್ಲ. ಅಂತಹ ಉತ್ಕೃಷ್ಟ ಮಟ್ಟದ ಕಟ್ಟಡವನ್ನು ಕಟ್ಟಿ ಅದರ ಜಗತ್ತಿನಲ್ಲಿ ಕೂಡ ಹೊಸ ಕ್ರಾಂತಿಯನ್ನು ಸೃಷ್ಟಿಸಿದವರು ನಾವು. ಅನೇಕ ಗ್ರಂಥಗಳನ್ನು ಬರೆಯಲಾಯಿತು. ಮುಸಲ್ಮಾನ್ ಅಮೀರ್ ಖುಸ್ರು, ಅದೇ ರೀತಿ ನಿಮ್ಮ ಮಿರ್ಜಾ ಗಾಲಿಬ್, ಇಂತಹ ಕವಿಗಳಿಗೆ ಒಂದು ತಂಗುಸ್ಥಾನವಾಗಿತ್ತು ಈ ದೇಶ. ಅದರ ಜೊತೆಗೆ ಈ ದೇಶದ ಇತಿಹಾಸವನ್ನು, ಇಸ್ಲಾಮಿನ ಇತಿಹಾಸವನ್ನು, ಜಗತ್ತಿನ ಇತಿಹಾಸವನ್ನು ಬಹಳ ಸ್ಪಷ್ಟವಾಗಿ ಸಾರುವಂತಹ ಅನೇಕ ಗ್ರಂಥಗಳನ್ನು ಈ ಅವಧಿಯಲ್ಲಿ ಮಾಡಲಾಯಿತು. ಹುಮಾಯೂನ್ ನಮಗೆಲ್ಲರಿಗೆ ಪರಿಚಯ ಇದೆ. ಹುಮಾಯೂನ್ ಲೈಬ್ರರಿ ಮಗ್ರಿಬ್ ಅಜಾನ್ ಆದಾಗ ಆ ಅಜಾನ್ಗಾಗಿ ನಮಾಜ್ಗಾಗಿ ಮಸೀದಿಗೆ ಹೋಗುವಾಗ ಕಾಲು ಜಾರಿ ಕೆಳಗೆ ಬಿದ್ದವರು ತೀರಿ ಹೋದರು.